ನಾನು ಅಂಬರೀಶ್ ನಾಯಕ್ ಜನೇಕಲ್ ಈ ಮೂಲಕ ತಿಳಿಪಡಿಸುವುದೇನೆಂದರೆ ಈ ಒಂದು ಕಾಂಗ್ರೆಸ್ ಪಕ್ಷದ ಒಂದು ನೂತನ ಸಚಿವ ಸಂಪುಟದ ಮುಖ್ಯಸ್ಥರಾಗಿ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರತಕ್ಕಂತ ಡಿ.ಕೆ. ಶಿವಕುಮಾರ್ ಅವರಿಗೆ ನಾನು ಮನವಿ ಮಾಡಿಕೊಳ್ಳುವುದೇನೆಂದರೆ ನಮ್ಮ ವಾಲ್ಮೀಕಿ ಸಮಾಜದ ಒಂದು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಲಕ್ಷಗಟ್ಟಲೆ ಜನಸಂಖ್ಯೆ ಇರತಕ್ಕಂತ ಒಂದು ಜನಸಂಖ್ಯೆ ಇದ್ದರಿಂದ ಇಂದಿನ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇರತಕ್ಕಂತ ಸಚಿವ ಸಂಪುಟದಲ್ಲಿ ನಮ್ಮ ನಾಯಕ ಸಮಾಜದ ವತಿಯಿಂದ 3 ಜನ ಶಾಸಕರನ್ನು ಸಚಿವ ಸಂಪುಟದಲ್ಲಿ ಸೇರಿಸಿಕೊಂಡಿದ್ದೀರಿ. ಅದೇ ರೀತಿಯಾಗಿ ಇವತ್ತು ಕೆ.ಎನ್. ರಾಜಣ್ಣ ಸಾರ್ ಅವರನ್ನು ಏಕೆ ನೀವು ವಜಾ ಮಾಡಿದ್ದೀರಿ. ಆ ಸ್ಥಾನವನ್ನು ಕೂಡ ಮತ್ತೆ ಬಿ ನಾಗೇಂದ್ರ ಅವರು ಒಂದು ಸ್ಥಾನವನ್ನು 2 ಹಂಗೆ ಉಳಿಸಿ ಬಂದು ಸುಮಾರು 3 ವರ್ಷ ಹಂಗೆ ಕಾಲಿಡುವುದರ ಮೂಲಕ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿರುತ್ತದೆ. ಮುಂದಿನ ದಿನಮಾನಗಳಲ್ಲಿ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಒಂದು ಸಚಿವ ಸಂಪುಟದಲ್ಲಿ ಸುಮಾರು ಇಂದಿನ ಸಚಿವ ಸಂಪುಟದಂತೆ 3 ಜನ ಶಾಸಕರನ್ನು ತಮ್ಮ ಸಚಿವ ಸಂಪುಟ ಸೇರಿಸುವ ಮೂಲಕ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಿಸಬೇಕು. ಅದರ ಜೊತೆಗೆ ಸುಮಾರು 3.5% ಇರ್ತಕ್ಕಂಥ ನಮ್ಮ ನಾಯಕ ಸಮಾಜವನ್ನ ಮೀಸಲಾತಿ ಇರ್ತಕ್ಕಂಥ ಸುಮಾರು 15 ಜನ ಶಾಸಕರು ಇರ್ತಕ್ಕಂಥ ನಮ್ಮದು ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ 15 ಜನ ಶಾಸಕರು ಇರ್ತಾರ. ಎಲ್ಲರೂ ಸೇರಿ ಸಚಿವ ಸಂಪುಟದಲ್ಲಿ ನಿರ್ಣಯ ಮಾಡುವ ಮೂಲಕ ನಮ್ಗ 7.5% ಮೀಸಲಾತಿ ಒದಗಿಸಿಕೊಡಬೇಕಂತೇಳಿ ತಮ್ಮಲ್ಲಿ ವಿನಿಸಿಕೊಳ್ತೇನೆ. ನಮಸ್ಕಾರ. ನಮ್ಮ ಹೆಸರು ಅನಿಮೇಶ್ ನಾಯಕ್ ಸದಾಪುರ್, ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಜಿಲ್ಲಾ ಘಟಕ ಅಧ್ಯಕ್ಷರು ರಾಯಚೂರು. ಈ ಮೂಲಕ ತಿಳಿಯಪಡಿಸೋದೇನೆಂದ್ರೆ ಮೊನ್ನೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರ ಹತ್ರ ನಮ್ದೊಂದು ಮನವಿ ಸಮಾಜ ವತಿಯಿಂದ ಏನಪ್ಪಾ ಅಂತಂದ್ರೆ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ವಾಲ್ಮೀಕಿ ಸಮಾಜವನ್ನು ಜನಸಂಖ್ಯೆ ಹೊಂದಿರುವಂತ ಒಂದು ಜಿಲ್ಲೆ. ಈ ಜಿಲ್ಲೆಯಲ್ಲಿ ಅತಿ ಹೆಚ್ಚು ವಾಲ್ಮೀಕಿ ಶಾಸಕರನ್ನ ಹೊಂದಿದಂತ ಜಿಲ್ಲೆ. ಈ ಒಂದು ಜಿಲ್ಲೆಗೆ ನಮ್ಮ ಸಮಾಜದ ವತಿಯಿಂದ ನಾವು ಮನವಿ ಮಾಡಿಕೊಳ್ಳೋದಿಷ್ಟೇ, ಈ ಒಂದು ಜಿಲ್ಲೆಗೆ ನಮ್ಮ ಸಮಾಜದ ಯಾರಾದ್ರೂ ಒಬ್ಬರನ್ನ ಸಚಿವರನ್ನಾಗಿ ಮಾಡ್ಬೇಕಂತೇಳಿ ನಾವು ಈ ಸಮಾಜದ ಮುಖಾಂತರ ನಾವು ಕೇಳಿಕೊಳ್ತೇವೆ. ಇವತ್ತಿನ ದಿನದಲ್ಲಿ ಬಹಳ ಸತಿ ನಮ್ಮ ಸಚಿವರು ಬಹಳಷ್ಟು ಜನಸಂಖ್ಯೆ ಇರುವಂತ ಏರಿಯಾದಲ್ಲಿ ಇವತ್ತು ಆಲ್ರೆಡಿ ಒಬ್ಬೊಬ್ರು 3 ಸತಿ ಗೆದ್ದು MLA ಆಗಿದ್ದಾರೆ, ಒಬ್ಬೊಬ್ರು 2 ಸತಿ ಗೆದ್ದಿದ್ದಾರೆ, ಇನ್ನೊಬ್ರು 2 ಸತಿ ಗೆದ್ದಿದ್ದಾರೆ. ಇಂಥ ಒಬ್ಬ ನಮ್ಮ ಸಚಿವರನ್ನ ಗುರುತಿಸಿ, ಇಂಥ ಒಬ್ಬ ಶಾಸಕರನ್ನ ಗುರುತಿಸಿ ಏನು ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರು ಏನು ನಾವು ಈ ಸರ್ಕಾರ ಬಂದಾಗಲಿಂದ ನಾವು ಗಮನಿಸ್ತಾ ಬಂದಿದ್ದು ಏನಪ್ಪಾ ಅಂತಂದ್ರೆ ನಮ್ಮ ಸಮಾಜಕ್ಕೆ ಪದೇ ಪದೇ ಅನ್ಯಾಯ ಆಗ್ತಾನೆ ಬಂದಿದೆ. ಇವತ್ತು ಶ್ರೀಮಾನ್ಯ ನಮ್ಮ ಸಮಾಜ ಹಿರಿಯರು ಮುಕ್ತಾದಿಗಳಾದಂತ ಕೆ.ಎನ್. ರಾಜಣ್ಣವರಿಗೆ ಆಗಿರ್ಬೋದು, ಯಾವುದೇ ಒಂದು ಅವ್ರ ಮೇಲೆ ಒಂದು ಇಲ್ಲದ ಸಲ್ಲದ ಒಂದು ಆರೋಪ ಹೊರಿಸಿ ಅವ್ರನ್ನ ಸಚಿವ ಸ್ಥಾನದಿಂದ ದೂರ ಮಾಡಿದ್ರಿ. ಅದೇ ರೀತಿ ಇಲ್ಲ ಸಲ್ಲದ ಒಂದು ಆರೋಪ ಮಾಡಿಬಿಡಿ ಬಿ ನಾಗೇಂದ್ರ ಅವರನ್ನು ನೀವು ದೂರ ಮಾಡಿದ್ರಿ. ಇವತ್ತು ಇದ್ದಂತ 2-3 ಸಚಿವ ಸ್ಥಾನದಲ್ಲಿ 2 ಸಚಿವ ಸ್ಥಾನಗಳನ್ನು ತೆಗಿಸಿ ಅವ್ರ ಮನೇಲಿ ಕುಂದಿರಿಸುವಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಇವತ್ತು ಅವ್ರ ಮನೇಲಿ ಕುಂದಿರಿಸುವಂತ ಕೆಲಸ ನೀವು ಮಾಡಿದ್ರಿ, ಅವ್ರ ಮೇಲೆ ತಪ್ಪು ಆರೋಪಗಳು ನಡೆಸಿದ್ರಿ. ಸರಿ, ಆ ಒಂದು ಕೆಲಸಕ್ಕೆ ನಾವು ಮತ್ತೆ ನೀವು ಫುಲ್ ಫಿಲ್ ಅಪ್ ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿರುವಂತ 3 ಶಾಸಕರಲ್ಲಿ ಇವತ್ತು ದದ್ಲ ಬಸನಗೌಡರಾಗಿರ್ಬೋದು, ಅಂಪೈ ಸಾವ್ಕರ್ ಆಗಿರ್ಬೋದು, ಆಮೇಲೆ ತಿರುವಳಿ ಬಸನಗೌಡರಾಗಿರ್ಬೋದು, ಇವ್ರು 3ರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಸಚಿವ ಸ್ಥಾನ ಕೊಡ್ಲೇಬೇಕು. ನೀವು ಒಂದೇಳೆ ಕೊಡ್ಲಿಲ್ಲಪ್ಪ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಮಾಜನ ಏನಾದ್ರೂ ನೀವು ಇದೇ ರೀತಿ ತುಳಿತಕ್ಕೆ ಒಳಪಡಿಸಿದ್ರೆ ನಾವು ಹಂತವಾಗಿ ಮುಂದಿನ ದಿನಗಳಲ್ಲಿ ಎಲ್ಲಾ ಸಮಾಜನ ಒಗ್ಗೂಡಿಸಿ ಮುಂದಿನ ದಿನಗಳಲ್ಲಿ ಈ ಸರ್ಕಾರಕ್ಕಾಗಲಿ, ಈ ಸರ್ಕಾರವನ್ನು ನಡೆಸ್ತಕ್ಕಂತ ಮುಖ್ಯಮಂತ್ರಿಗಳಿಗಾಗಲಿ ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರವನ್ನು ನೀಡುತ್ತೇವೆ. ಯಾಕೆ ನಾವು ಈ ತರ ಒತ್ತಾಯ ಮಾಡ್ತಪ್ಪ ಅಂತಂದ್ರೆ ಕೆಲವು ಜನ ಮೊನ್ನೆ ಓಡಾಟ ಮಾಡಿದ್ರು ಮಾನವಿಯಲ್ಲಿ NS ಬೋಸರಾಜ್ ಅವರಿಗೆ ಸಚಿವ ಸ್ಥಾನ ಕೊಡ್ಬೇಕಂತ ಹೇಳಿ. ಅಲ್ಲ ಸ್ವಾಮಿ, ಅವ್ರಿಗೆ ಆಲ್ರೆಡಿ ಸಚಿವ ಸ್ಥಾನ ನೀವು ಕೊಟ್ಟಿದ್ರಿ, ನಾವು ಅವ್ರಿಗೆ ಕೊಡ್ಬೇಡ ಅಂತ ಕೂಡ ಹೇಳಲ್ಲ. ಆಲ್ರೆಡಿ ಒಂದು ಪೀರಿಯಡ್ ನಲ್ಲಿ ಅವ್ರು ಸಚಿವ ಸ್ಥಾನ ಆಗಿದ್ದಾರೆ. ಇವಾಗ ಬೇರೆಯವ್ರಿಗೆ ಅವಕಾಶ ಕೊಡಿ. ಒಬ್ಬ ರಿಸರ್ವೇಶನ್ ಏರಿಯಾದಲ್ಲಿ ನಮ್ಮವರಿಗೆ ನೀವು ಅವಕಾಶ ಕೊಡಲ್ಲ, ಬೇರೆಯವ್ರಿಗೆ ಅವಕಾಶ ಕೊಡ್ತಾರಂದ್ರೆ ಇದ್ಯಾವ ನ್ಯಾಯ ಇದು? ಆಲ್ರೆಡಿ ಅವ್ರು ಸಚಿವರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವ್ರು ಯಾವ ತರ ಕಾರ್ಯನಿರ್ವಹಿಸಿದ್ದಾರೆ ಏನು ಅಂಬುದು ಜನರಿಗೆ ಗೊತ್ತದು. ಬಟ್ ಈಗ ನಮ್ಮ ಸಮಾಜಕ್ಕೆ ನೀವು ಸಚಿವ ಸ್ಥಾನ ಕೊಡ್ಬೇಕು. ಇವತ್ತು ಹಿರಿಯರಿದ್ದಾರೆ,
3 ಸತಿ MLA ಆಗಿ ಗೆದ್ದಿದ್ದಾರೆ, ಮಾನ್ಯ ಅಂಬಾಜ್ ಸಾವ್ಕಾರ್ಗನ ಕೊಡ್ರಿ. ಇಲ್ಲ 2 ಸತಿ ಶಾಸಕರಾಗಿ ನಿಗಮದ ಅಧ್ಯಕ್ಷರಾಗಿ ಇವತ್ತು ಕಾರ್ಯನಿರ್ವಹಿಸತಕ್ಕಂತ ದದ್ದಲ ಬಸವನಗೌಡರಿಗೆ, ಜನಪ್ರಿಯ ಶಾಸಕರಾದಂತ ದದ್ದಲ ಬಸವನಗೌಡರಿಗೆ ಆದ್ರೂ ನೀವು ಸಚಿವ ಸ್ಥಾನ ನೀಡಿ, ಇಲ್ಲ ಕುರುವೇಳ ಬಸವನಗೌಡರಿಗೆ ಆದ್ರೂ ನೀಡಿ. ಈ 3ರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ನೀಡ್ಬೇಕಂತೇಳಿ ನಮ್ಮ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಸಮಾಜ ವತಿಯಿಂದ ನಾವು ಇವತ್ತು ಬಹಳ ಗಟ್ಟಿದ ನೆಲೆಯಲ್ಲಿ ಕೇಳಕ ಒತ್ತಾಯ ಮಾಡ್ತಿದ್ದೀವಿ. ನಮ್ಮ ಮನವಿಗೆ ಒಂದು ಹೋಗಟ್ಟು ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ನಮ್ಮ ಸಮಾಜಕ್ಕೆ ತಾವು ನ್ಯಾಯ ಕೊಡಿಸ್ತಾರಂತ ಒಂದು ನಂಬಿಕೆ ಇದೆ. ಇವತ್ತು ನಿಮ್ಮ ಸರ್ಕಾರದ ಮೇಲೆ ನಂಬಿಕೆಟ್ಟು 18 ಶಾಸಕರನ್ನು ನಾವು ನಿಮ್ಮ ಸರ್ಕಾರಕ್ಕೆ ಗೆಲ್ಲಿಸಿ ಕಳಿಸಿದ್ದೀವಿ. ಆ ಒಂದು ಮುಲಾಜಿಗೆನಾಗಲಿ ತಾವು ನಮ್ಮ ಸಮಾಜದವರಿಗೆ 3 ಸಚಿವ ಸ್ಥಾನ ಕೊಡಬೇಕು. ಅದೇ ರೀತಿಯಾಗಿ ಇನ್ನೊಂದೇನೋ ಬಹಳ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ, ನಮ್ಮ ಪರಿಶಿಷ್ಟ ಪಂಗಡದ ಸಚಿವಾಲಯವನ್ನು ಮಾನ್ಯ ಮುಖ್ಯಮಂತ್ರಿಗಳು, ಹಿಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ತಮ್ಮ ಹತ್ರ ಇಟ್ಕೊಂಡ್ ಕುಂತ್ರು. ಯಾವಾಗ ನಾಗೇಂದ್ರ ಅವರು ಮನೆಗೆ ಹೋದ ತಕ್ಷಣನೇ ತಮ್ಮ ಹತ್ರ ಇಟ್ಕೊಂಡ್ ಕುಂತ್ರು. ಸುಮಾರು ಬಹಳಷ್ಟು ಜನ ಇದ್ರು, ಅವ್ರಿಗೆ ಕೊಡ್ಬೋದಾಗಿತ್ತು ಸಚಿವ ಸ್ಥಾನ. ಆ ಒಂದು ಸ್ಥಾನಮಾನವನ್ನು ನಮ್ಮ ವಾಲ್ಮೀಕಿ ಸಮಾಜದ ಯಾವುದಾದ್ರೂ ಒಬ್ಬ ಶಾಸಕರಿಗೆ ಕೊಡ್ಬೋದಾಗಿತ್ತು, ಆದ್ರೆ ಕೊಡ್ಲಿಲ್ಲ. ನೀವು ಕೂಡ ಆ ತರ ಕೆಲಸ ಮಾಡಬಾರ್ದು. ನೀವು ನಮ್ಮವರು ಬಹಳಷ್ಟು ಜನ ಇದ್ದಾರೆ, ಅವರಿಗೆ ನಮ್ಮ ಪರಿಶಿಷ್ಟ ಪಂಗಡ ಸಚಿವಾಲಯಕ್ಕ ಒಂದು ಸಚಿವ ಸ್ಥಾನವನ್ನು ಕೊಡಬೇಕು, ಜೊತೆಗೆ ಇನ್ನೊಂದು ಸಚಿವ ಸ್ಥಾನ ಕೊಡಬೇಕು. ಅದೇ ನಮ್ಮ ಜಿಲ್ಲೆದವರೇ ಯಾರಾದ್ರೂ ಆಗಲಿ, ನಮ್ಮ ಜಿಲ್ಲೆದವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮಾಡ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಒತ್ತಾಯ ಮಾಡುತ್ತೇವೆ. ಇದರಲ್ಲಿ ನೀವು ಯಾರ್ದು ಜಾಸ್ತಿ ಬೆಂಬಲ ಇರ್ತದೆ ಅವರಿಗೆ ಇದು ಮಾಡದಲ್ಲ, ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂತ ಜಿಲ್ಲೆ, ಈ ಜಿಲ್ಲೆಗೆ ನೀವು ಮಹತ್ವ ಕೊಟ್ಟು ನಮ್ಮ ಸಮಾಜದವರಿಗೆ 3 ಶಾಸಕರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಸಚಿವ ಸ್ಥಾನ ಕೊಡಬೇಕಂತೇಳಿ ಈ ಮೂಲಕ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾದಿಂದ, ಜಿಲ್ಲಾ ಘಟಕ ವತಿಯಿಂದ ನಮ್ಮ ಸಮಾಜದ ಪರವಾಗಿ ನಾನು ಮತ್ತೊಮ್ಮೆ ಮಗದೊಮ್ಮೆ ತಮ್ಮಲ್ಲಿ ಕೈ ಮುಗಿದು ಮನವಿ ಕೇಳಿಕೊಳ್ಳುತ್ತೇನೆ.